ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಜಯಪುರ ಹಳ್ಳಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬರ್ರಿ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಮನೆಯೊಳಗೆ ನಾವು ದೊಡ್ಡ ಮೆಣಸಿಕಾಯಿ ಪಲ್ಯನ ಹೆಂಗೆ ಮಾಡ್ತೀವಿ ಅನ್ನೋದು ಇವತ್ತಿನ ನನ್ನ ವಿಡಿಯೋ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇವಕ್ಕೆ ದೊಡ್ಡ ಮೆಣಸಿನ್ಕಾಯಿ ಹತ್ತೀವಿ, ಇದಕ್ಕೆ ಕ್ಯಾಪ್ಸಿಕಮ್ನು ಕೂಡ ಅಂತಾರೆ. ನೋಡಿರಿ, ಇಷ್ಟೊಂದು ದೊಡ್ಡ ಮೆಣಸಿಕಾಯಿನ ತಗೊಂಡಿದ್ದೀನಿ. ನಾನಿವಾಗ ಹಂಚಿಟ್ಟು ಒಲೆ ಉರಿ ಹಚ್ಕೊಂಡಿದ್ದೆ. ಅದ್ರ ಮೇಲೆ ಇವು ಹಾಕ್ಕೊಂಡು ಎಣ್ಣೆ ಹಾಕಿ ಹುರ್ಕೊಳಕತ್ತೀನಿ. ನೋಡ್ರಿ ಎಣ್ಣೆ ಹಾಕಿ ಈ ಥರ ಹುರ್ಕೊಂಡೀನಿ ನಾನು. ನೋಡಿರಿ ಯಾವ ರೀತಿ ಹುರ್ಕೊಂಡೀನಿ ಅಂತ. ಸ್ವಲ್ಪ ಕಲರ್ ಚೇಂಜ್ ಆಗಲ್ತನ ಎಣ್ಣೆ ಹಾಕಿ ಹುರ್ಕೊಂಡೀನಿ ನಾನು. ನೋಡಿರಿ, ಇವಕ್ಕೆ ಹಾಕೋದಕ್ಕೆ ನಾನೊಂದು 5 ರಿಂದ 6 ಹಸಿಮೆಣ್ಸಿಕಾಯಿನ ತೊಗೊಂಡೀನಿ. ಅದನ್ನು ಒಲೆ ಮೇಲೆ ಹಂಚಿಟ್ಟು ಹುರ್ಕೊಂಡೀನಿ. ನೋಡಿರಿ ಈ ಥರ. ನೋಡಿರಿ, ಈ ಥರ ಮೆಣಸಿಕಾಯಿ ಮತ್ತು ಹಸಿಮೆಣ್ಸಿಕಾಯಿನ ಹುರ್ಕೊಂಡಿದ್ದೆ. ಇವು ಮೆಣಸಿಕಾಯಿ ಸ್ವಲ್ಪ ಆರ್ಯಾವು. ಇವು ಕೂಡ ಇವಾಗ ಈ ಥರ 4 ಭಾಗ ಆಗೋದ ರೀತಿ ಹೋಳ್ಕೊಳಕತ್ತೀನಿ. ನೋಡಿರಿ, ಒಂದು ಮೆಣಸಿಕಾಯಿ ಒಳಗೆ 4 ಭಾಗ ಮಾಡಿ ಹೋಳ್ಕೊಳಕತ್ತೀನಿ ರೀ. ಅಂದರೆ ಬದ್ನಿಕಾಯಿ ತುಂಬಕಾಯಿ ಮಾಡ್ತೇವಲ್ಲ ಆ ರೀತಿ ಹೋಳ್ಕೊ ಇಟ್ಕೊಂಡೀನಿ. ಬರೀ ಇದಕ್ಕೆ ಹಾಕಕ್ಕೆ ನಾನು ಮಸಾಲೆ ರೆಡಿ ಮಾಡ್ಕೊಳಕತ್ತೀನಿ. ನಾನು ಫಸ್ಟ್ ಪಲ್ಯಕ್ಕೆ ಹಾಕ್ಕೊಳಕ್ಕೆ ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡಿದ್ದೆ. ಅದನ್ನು ಜಜ್ಜಿ ಸೈಡಿಗೆ ಇಟ್ಕೊಳಕತ್ತೀನಿ. ನೋಡಿರಿ, ಇವಾಗ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಾದ್ಮ್ಯಾಗ ನಾನು ಒಂದು ಬಟ್ಲದಷ್ಟು ಶೇಂಗದ ಕಾಳನ್ನ ತೊಗೊಂಡು ಹಾಕ್ಕೊಳಕತ್ತೀನಿ. ಇವಾಗ ಶೇಂಗದ ಕಾಳನ್ನು ಸಣ್ಣಗೆ ಕಲ್ಲೊಳಗೆ ರುಬ್ಬಾಕತ್ತೀನಿ. ನೋಡಿರಿ, ನಾನು ಇದು ಸ್ವಲ್ಪ ಸಣ್ಣ ಆಗಿಂತ್ರ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಳಕತ್ತೀನಿ. ಇವಾಗ ನೀರು ಹಾಕ್ಕೊಂಡು ಇದನ್ನು ಇನ್ನೊಂದು ಸ್ವಲ್ಪ ಸಣ್ಣಗೆ ರುಬ್ಬುನಂತ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಕಲರ್ಗೋಸ್ಕರ ಅರಿಶಿನ ಪುಡಿ ಹಾಕಿ ಮತ್ತು ರುಬ್ಕೊಳಕತ್ತೀನಿ ರೀ. ಇವಾಗ ನಾನೇನು ಆಗಳೇ ಹುರಿದಿಟ್ಕೊಂಡಿದ್ದೆ ಹಸಿಮೆಣ್ಸಿಕಾಯಿ, ಅದನ್ನು ಜಜ್ಜಾಕತ್ತೀನಿ. ನೋಡಿರಿ, ಇವಾಗ ನಾನು ಶೇಂಗಾ ಒಳಗೆ ಹಾಕಿ ಇದನ್ನ ನೀಟಾಗಿ ಸಣ್ಣಗೆ ಜಜ್ಜಿಕೊಂಡೀನಿ. ಇವಾಗ ನಾನು 1-2 ಟಮಾಟಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳಕತ್ತೀನಿ. ಒಂದು ಸ್ವಲ್ಪ ಕೊತ್ತಂಬರಿನ ಹೆಚ್ಚಿಟ್ಕೊಂಡಿದ್ದೆ, ಹಾಕ್ಕೊಳಕತ್ತೀನಿ. ನೋಡಿರಿ, ಇವಾಗ ಟಮಾಟಿ ಕೊತ್ತಂಬರಿ ಎಲ್ಲನೂ ನೀಟಾಗಿ ರುಬ್ಕೊಳ್ಳೋಣಂತ. ಈ ಥರ ಮಸಾಲೆ ರೆಡಿ ಆಗೈತಿ. ಬರ್ರಿ, ಇವಾಗ ಇದನ್ನೆಲ್ಲ ಗೊಳೆ ಮಾಡಿ ಆಗಳೇ ಮೆಣಸಿಕಾಯಿ ಹೋಳಿಟ್ಕೊಂಡಿದ್ದೇವಲ್ಲ ಅದ್ರೊಳಗೆ ತುಂಬೋಣಂತ. ನೋಡಿರಿ, ಈ ರೀತಿ ಮೆಣಸಿಕಾಯಿನ ಹೋಳಿಟ್ಕೊಂಡೀನಿ. ಇವಾಗ ಇದು ಶೇಂಗಾದನ್ನ ರುಬ್ಬಿಟ್ಕೊಂಡಿನಲ್ಲ ಅದನ್ನು ಈ ಥರ ಭಾಗ ಮಾಡಿಟ್ಕೊಂಡಿದ್ದು ಮೆಣಸಿಕಾಯಿ ಒಳಗೆ ತುಂಬಲಾತೀನಿ. ನೋಡಿರಿ, ಈ ಥರ ಶೇಂಗಾದನ್ನೆಲ್ಲ ರುಬ್ಬಿಟ್ಕೊಂಡಿದ್ದನ್ನು ಮೆಣಸಿಕಾಯಿ ಒಳಗೆ ತುಂಬಲಾತೀನಿ ರೀ. ಪ್ರತಿಯೊಂದು ಮೆಣಸಿಕಾಯಿಗೂ ಇದೇ ರೀತಿ ರುಬ್ಬಿಟ್ಕೊಂಡಿದ್ದನ್ನೆಲ್ಲ ತುಂಬ್ಕೊಳಕತ್ತೀನಿ ರೀ. ಈ ಥರ ಉಳಿದಿದ್ದೆಲ್ಲ ಮೆಣಸಿಕಾಯಿಗೂ ಇದೇ ರೀತಿ ತುಂಬ್ಕೋತೀನಿ ರೀ. ನೋಡಿರಿ, ಯಾವ ರೀತಿ ಮೆಣಸಿಕಾಯಿನ ತುಬ್ಬಿ ನಾವು ಪಲ್ಯ ಮಾಡ್ತೀವಿ ಅನ್ನೋದು ಇವತ್ತಿನ ವಿಡಿಯೋ. ನೋಡಿರಿ, ಈ ರೀತಿ ಎಲ್ಲ ಮೆಣಸಿಕಾಯಿನೂ ತುಂಬಿಟ್ಕೊಂಡೀನಿ. ಕಲ್ಲಿಗೆ ಹತ್ತಿದಿರೋದನ್ನು ನೀರು ಹಾಕಿ ತೊಳೆದು ಅದನ್ನ ನೀರನ್ನು ಹಾಕ್ಕೊಳಕತ್ತೀನಿ. ಬರೀ ಇವಾಗ ಮಾಡೋಣಂತ. ನಾನು ಉರಿ ಹಚ್ಕೊಂಡು ಇಟ್ಕೊಂಡಿದ್ನಲ್ಲ ಅದ್ರ ಮೇಲೆ ಇವಾಗ ಬೊಗೋಣಿ ಇಟ್ಕೊಂಡೀನಿ. ಎಣ್ಣೆ ಹಾಕ್ಕೊಳಕತ್ತೀನಿ ರೀ, 1-2 ಮಾಪಷ್ಟು. ಇವಾಗ ಇದು ಎಣ್ಣೆ ಸ್ವಲ್ಪ ಕಾಯ್ದಾದ್ಮ್ಯಾಗ ನಾನು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತೀನಿ ರೀ. ಇವಾಗ ಆಮ್ಯಾಗೆ ಒಂದು ಸ್ವಲ್ಪ ಸಾಸಿವೆ ಹಾಕೋತೀನಿ. ಜೀರಿಗೆ ಸಾಸಿವೆ ಚಟಪಟ ಅನ್ನಕತ್ತೈತಿ. ನೋಡಿರಿ, ಆಗಳೇ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳಕತ್ತೀನಿ. ಇದನ್ನು ಒಂದು ಸ್ವಲ್ಪ ಚಮಚ ತೊಗೊಂಡು ತಿರುಗಾಡೋಣ. ಇವಾಗ ಇದೊಂದು ಸ್ವಲ್ಪ ಇದು ಆದ್ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳಕತ್ತೀನಿ. ಅದನ್ನು ಒಂದು ಸ್ವಲ್ಪ ಚಮಚ ತೊಗೊಂಡು ತಿರುಗಾಡೋಣ. ಇದನ್ನು ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಡೋಣಂತ. ಆಗಳೇ ನಾವೇನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇವಲ್ಲ ಆ ಮೆಣಸಿಕಾಯಿನ ಇದ್ರೊಳಗೆ ಹಾಕ್ಕೊಳ್ಳೋಣ. ಬರ್ರಿ, ಒಂದೊಂದರಂತೆ ಎಲ್ಲ ಮೆಣಸಿಕಾಯಿನೂ ಎಣ್ಣೆಯೊಳಗೆ ಬಿಟ್ಕೊಳ್ಳೋಣಂತ. ನೀರದು ಸಮೇತ ಹಾಕಿದ್ರೆ ಸರಿ ಇರೋಂಗಿಲ್ಲ. ಮೆಣಸಿಕಾಯಿ ಅಷ್ಟೇ ಎಣ್ಣೆಯೊಳಗೆ ಒಂದು ಸ್ವಲ್ಪ ಫ್ರೈ ಮಾಡ್ಬೇಕು ಅಂದ್ಕೊಂಡು ನಾನು ಮೆಣಸಿಕಾಯಿ ಅಷ್ಟೇ ಹಾಕ್ಕೊಳಕತ್ತೀನಿ ರೀ. ಇವಾಗ ಚಮಚ ತೊಗೊಂಡು ಎಣ್ಣೆಯೊಳಗೆ ತಿರುಗಾಡೋಣಂತ. ಇವ್ಕೂರನ್ನ ಇದನ್ನು ಈ ಥರ ತಿರುಗಾಡ್ಕೋತ ಒಂದು ಸ್ವಲ್ಪ ಹೊತ್ತು ಎಣ್ಣೆಯೊಳಗೆ ಇವ್ಕೂರನ್ನ ಬೇಯಿಸ್ಕೋಬೇಕು. ನೋಡಿರಿ, ಈ ರೀತಿ ಚಮಚ ತೊಗೊಂಡು ತಿರುಗಾಡಿ ಎಣ್ಣೆಯೊಳಗೆ ಬೇಯಿಸ್ಕೊಳಕತ್ತೀನಿ ನಾನು. ನೋಡಿರಿ, ಯಾವ ರೀತಿ ಆಗಾಕತ್ತೈತಿ. ಮೆಣಸಿಕಾಯಿ ತುಂಬ ಎಣ್ಣೆ ಹತ್ತಾಕತ್ತೈತಿ. ನೋಡಿರಿ, ಈ ರೀತಿ ಒಂದು ಸ್ವಲ್ಪ ಹೊತ್ತು ತಿರುಗಾಡಿ ನಾವು ಎಣ್ಣೆಯೊಳಗೆ ಇವ್ಕೂರನ್ನ ಬೇಯಿಸ್ಕೋಬೇಕು. ಬರೀ ಇವಾಗ ನಾನು ಆಗಳೇ ನೀರು ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕೋಣಂತ. ಇನ್ನೊಂದು ಸ್ವಲ್ಪ ತಿರುಗಾಡೋಣ. ಇವಾಗ ಈ ಥರ ನೀಟಾಗಿ ತಿರುಗಾಡಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ಇದನ್ನು. ಇವಾಗ ನೀರು ಹಾಕ್ಕೊಳ್ಳೋಣಂತ. ಈ ನೀರು ಸ್ವಲ್ಪ ಆಗ್ಯಾವು. ಇನ್ನೊಂದು ಸ್ವಲ್ಪ ನೀರನ್ನ ಇದಕ್ಕೆ ಹಾಕ್ಕೊಳ್ಳೋಣಂತ ಪ್ಲೇಟಿನಿಂದ. ಇವಾಗ ನೋಡಿರಿ, ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಳಕತ್ತೀನಿ. ಸ್ವಲ್ಪ ರಸ ಅಂದ್ರೆ ಕಟಿ ರೊಟ್ಟಿಗೆ ಅನ್ನದಕ್ಕೆ ಎಲ್ಲದಕ್ಕೂ ಪಲ್ಯ ಸರಿ ಹೋಗ್ತೈತೆ ಅಂತ ಒಂದು ಸ್ವಲ್ಪ ನೀರು ಜಾಸ್ತಿ ಮಾಡಿ ರಸನ ಮಾಡ್ಕೋತೀವಿ.
ನೋಡಿರಿ ಈ ಥರ ನೀರನ್ನ ಹಾಕಿ ಇದನ್ನು ಕುದಿಯೋದಕ್ಕೆ ಬಿಡೋಣಂತ. ಇದನ್ನ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಕೋಬೇಕು. ಈ ಥರ ಉರಿ ಹಚ್ಚಿ ಒಲೆ ಮೇಲೆ ಕುದಿಯೋದಕ್ಕೆ ಬಿಟ್ಟು ನೋಡಿರಿ ನಾನು. ಬರ್ರಿ ಇವಾಗ ಇದು ಹೆಂಗಾಗೈತೆ ಅಂತ ನೋಡೋಣಂತ. ನೋಡಿರಿ ಮೆಣಸಿಕಾಯಿ ಯಾವ ರೀತಿ ಕುದಿಲಾಕತ್ತೈತಿ. ಇದನ್ನು ಒಂದು ಸ್ವಲ್ಪ ಹೊತ್ತು ತಿರುವಾಡೋಣಂತ. ಒಂದು ಸ್ವಲ್ಪ ಹೊತ್ತು ತಿರುವಾಡ್ಬೇಕು. ಇದನ್ನು ಮೆಣಸಿಕಾಯಿ ತಳ ಹಿಡಿಬಾರ್ದಂತ ಈ ಥರ ತಿರುವಾಡಿ ಮುಚ್ಚಿ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ. ಇದನ್ನು ಕುದಿಸ್ಕೊಂಡು ಆದ್ಮ್ಯಾಗ ಇವಾಗ ಇವು ಮೆಣಸಿಕಾಯಿ ಕುದ್ದಾವೇನಂತ ತೆಗೆದು ನೋಡೋಣ ಬರ್ರಿ. ನೋಡಿರಿ ಈ ಥರ ತಿರುವಾಡಿ ಇನ್ನೂ ರಸ ಜಾಸ್ತಿ ಐತಿ. ಮೆಣಸಿಕಾಯಿ ಕುದ್ದಾವೇನಂತ ನೋಡೋಣ್ರಿ. ನೋಡಿರಿ ಇನ್ನೂ ಮೆಣಸಿಕಾಯಿ ಬಿರ್ಸೋದವು, ಹಾಗಾಗಿ ಇನ್ನೂ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡ್ತೀನಿ ನಾನು. ಇದನ್ನು ಮತ್ತು ಪ್ಲೇಟ್ ಮುಚ್ಚಿ ಕುದಿಯೋದಕ್ಕೆ ಬಿಡ್ತೀನಿ. ನೋಡಿರಿ ಈ ಥರ ಕುದ್ದು ರೆಡಿ ಆಗೈತಿ ಮೆಣಸಿಕಾಯಿ. ಇದನ್ನು ಒಂದು ಸ್ವಲ್ಪ ಹೊತ್ತು ತಿರುವಾಡೋಣ. ನಾನು ಒಂದು ಸ್ವಲ್ಪ ರಸನ ಜಾಸ್ತಿ ಮಾಡಿದ್ದೀನಿ, ಕಟಿ ರೊಟ್ಟಿಗೆ ಅದೆಲ್ಲ ಆಗಲಿ ಅಂತ. ಬರ್ರಿ ಇದು ಪಲ್ಯ ರೆಡಿ ಆಗೈತಿ, ತೊಗೊಳ್ಳೋಣ ಅಂತ. ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಮನೆ ಕಡೆ ನಾವು ದೊಡ್ಡ ಮೆಣಸಿಕಾಯಿ ಪಲ್ಯನ ಈ ಥರನೂ ಮಾಡ್ಕೋತೀವಿ. ಇಷ್ಟ ಆಗಿತ್ತಂದ್ರೆ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ನಮ್ಮ ಹೆಚ್ಚಿನ ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡಿರಿ. ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು.